ಕನ್ನಡಪರ ಸಂಘಟನೆಗಳಿಂದ ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಎಂದಿನಂತೆ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಕಾರ್ಯನಿರ್ವಹಿಸ್ತಾ ಇದೆ. ಮಾರ್ಕೆಟ್ನ ಸದ್ಯದ ಚಿತ್ರಣ ಹೇಗಿದೆ, ಅಲ್ಲಿನ ವಾಸ್ತವ ಚಿತ್ರಣ ಹೇಗಿದೆ, ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕನ್ನಡಪರ ಸಂಘಟನೆಗಳು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತದ್ದು, ಆದ್ರೆ ಇದೀಗ ಅದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಯಾಕಂದ್ರೆ ಮುಂಜಾನೆಯಿಂದ ಕೂಡ ಎಂದಿನಂತೆ ವ್ಯಾಪಾರ ವಹಿವಾಟುಗಳು ಕೂಡ ನಡೀತಾ ಇರುವಂತದ್ದು. ಸದ್ಯ ನಾನೀಗ ಕೆಆರ್ ಮಾರ್ಕೆಟ್ ಬಳಿ ಇದ್ದೀನಿ. ನೀವು ನೋಡ್ತಾ ಇರಬಹುದು, ಕೆಆರ್ ಮಾರ್ಕೆಟ್ ಅಲ್ಲಿ ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇರುವಂತದ್ದು. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಅಂದ್ರೆ ನಿಮ್ಗೇನೆ ಗೊತ್ತು, ಸಿಲಿಕಾನ್ ಸಿಟಿಯ ಎಲ್ಲ ಏನು ವ್ಯಾಪಾರ ಮಾಡ್ತಾರೆ, ವ್ಯಾಪಾರ ಮಾಡುವವರು ಎಲ್ಲ ಇಲ್ಲಿ ಒಂದು ಮುಂಜಾನೆಯಿಂದ ಬಂದು ಖರೀದಿಯಲ್ಲಿ ತೊಡಗ್ತಾರೆ. ವಿವಿಧ ಭಾಗಗಳಿಂದ ಹೂವು ಆಗಿರ್ಬೋದು, ಹಣ್ಣು ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಹೀಗೆ ಬೇರೆ ಇತರೆ ಸಾಮಗ್ರಿಗಳನ್ನ ಖರೀದಿ ಮಾಡೋದಕ್ಕೆ ಬರ್ತಾರೆ. ಸದ್ಯ ನೀವು ವಾಸ್ತವ ಚಿತ್ರವನ್ನ ಕೂಡ ನೋಡ್ತಾ ಇರ್ಬೋದು. ಕೆಆರ್ ಮಾರ್ಕೆಟ್ ಈಗೇನು ಸುಮಾರು 10 ರಿಂದ 11 ಗಂಟೆ ಬಹುತೇಕ ಜನ ಬಂದು ತಮ್ಮ ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಹೋಟೆಲ್ ಆಗಿರ್ಬೋದು, ಬೇರೆ ಬೇರೆ ಅಂದ್ರೆ ಮನೆಗೆ ಬೇಕಾದಂತಹ ಖರೀದಿ ಮಾಡೋದಕ್ಕೆ ಕೂಡ ಬರ್ತಾ ಇದ್ದಾರೆ. ಮಾರುಕಟ್ಟೆಯಲ್ಲಿ ಮುಂಜಾನೆಯಿಂದ ಕಿಕ್ಕಿರಿದು ಸೇರಿರುವಂತದ್ದು. 6 ಗಂಟೆಯಿಂದ ಕೂಡ ವ್ಯಾಪಾರ ವಹಿವಾಟು ಎಂದಿನಂತೆ ನಡೀತಾ ಇದೆ. ಸೊ ಬಂದಿನ ಬಿಸಿ ಎಲ್ಲೋ ಒಂದು ಕಡೆ ಇಲ್ಲಿ ತಟ್ಟಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಓಲಾ, ಉಬರ್, ಆಟೋ, ಗೂಡ್ಸ್ ವಾಹನ ಈ ರೀತಿ ಒಂದು ನೈತಿಕ ಬೆಂಬಲನ ಕೊಟ್ಟಿದ್ರು ಕೂಡ ಜನಸಾಮಾನ್ಯರು ಇದಕ್ಕೆ ಬೆಂಬಲ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೆಆರ್ ಮಾರ್ಕೆಟ್ ನ ವಾಸ್ತವ ಚಿತ್ರಣವನ್ನ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ ಸೊ ಬೆಂಬಲ ಯಾವ ರೀತಿ ಇದೆ ಅಂತ. ಸೊ ಏನು ಕನ್ನಡ ಪರ ಸಂಘಟನೆಗಳು 3-4 ಬಾರಿ ಮನವಿಯನ್ನ ಕೂಡ ಮಾಡಿದ್ರು. ಆದ್ರೆ ವ್ಯಾಪಾರ ವಹಿವಾಟು ಮಾಡೋರು ಹೇಳೋದಂದ್ರೆ ನಮ್ಮ ಒಂದು ದಿನದ ವ್ಯಾಪಾರ ವಹಿವಾಟಿಗೆ ಅಂದ್ರೆ ಪೆಟ್ಟು ಆದ್ರೆ ನಮಗೆ ಒಂದು ಹೊತ್ತಿನ ಊಟಕ್ಕೆ ಕೂಡ ತೊಂದರೆ ಆಗುತ್ತೆ. ಸೊ ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ವ್ಯಾಪಾರ ವಹಿವಾಟುಗಳನ್ನ ಸ್ಥಗಿತ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಷ್ಟು ಮಾತ್ರವಲ್ಲದೆ ಸಿಲಿಕಾನ್ ಸಿಟಿಯ ಜನ ಯಾವ ರೀತಿ ಓಡಾಟ ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಒಂದು ಕಡೆ BMTC ಆಗಿರ್ಬೋದು, ಆಟೋ ಆಗಿರ್ಬೋದು, ಗೂಡ್ಸ್ ವಾಹನಗಳಾಗಿರ್ಬೋದು ಎಲ್ಲ ಕೂಡ ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇರುವಂತದ್ದು. ನನ್ನ ಈ ಭಾಗದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಕೆಆರ್ ಮಾರ್ಕೆಟ್ ನಿಂದ ಹೊರಡುವಂತಹ BMTC ಬಸ್ಗಳು ಕೂಡ ಅಂದ್ರೆ ಈಗಾಗಲೇ ಸಾರಿಗೆ ಇಲಾಖೆ ಯಾವುದೇ ಕಾರಣಕ್ಕೂ ಬೆಂಬಲವನ್ನ ವ್ಯಕ್ತಪಡಿಸಿಲ್ಲ. ಸೊ BMTC ಬಸ್ಗಳು ಕೂಡ ಕೆಆರ್ ಮಾರ್ಕೆಟ್ ಇಂದ ಹೊರಡ್ತಾ ಇದೆ. ಸೊ ಬೆಳಿಗ್ಗೆಯಿಂದ ಕೂಡ ಎಂದಿನಂತೆ BMTC ಬಸ್ಗಳು ಕೂಡ ಜನರನ್ನ ಹೊತ್ತುಕೊಂಡು ತಮ್ಮ ತಮ್ಮ ಪ್ಲೇಸ್ಗೆ ಕೂಡ ಹೋಗ್ತಾ ಇರುವಂತದ್ದು. ಸೊ ಇಲ್ಲಿ ಕೆಆರ್ ಮಾರ್ಕೆಟ್ ಆಗಿರ್ಬೋದು, ಸಿಲಿಕಾನ್ ಸಿಟಿಯ ಬಹುತೇಕ ಕಡೆಗಳಲ್ಲಿ ಅನ್ಯಾಯ ಎಲ್ಲರನ್ನ ಕೂಡ ನಿಮ್ಮ ಕಾರ್ಯಕರ್ತರು ವಶಕ್ಕೆ ಪಡಿತಾ ಇದ್ದಾರೆ. ಏನ್ ಹೇಳ್ತೀರಾ ಪೊಲೀಸರು? ತಪ್ಪು ಮಾಡ್ತಾ ಇದ್ದಾರೆ. ಪೊಲೀಸ್ ನಿಜವಾಗ್ಲೂ ಅನ್ಯಾಯ ಮಾಡ್ತಾ ಇದ್ದಾರೆ. ಖಂಡನೆ. ಸರ್ಕಾರ ನಿಜವಾಗ್ಲೂ ಸರಿ ಇಲ್ಲ. ಸಮಗ್ರ ತನಿಖೆ ಆಗ್ಬೇಕು. ಪೊಲೀಸ್ ಬಗ್ಗೆ ತನಿಖೆ ಆಗ್ಬೇಕು. ಪೊಲೀಸ್ ಬಗ್ಗೆ ಕಾರ್ಯಕರ್ತರೆಲ್ಲರೂ ವಶಪಡಿಸಿಕೊಂಡಿದ್ದಾರೆ. ಅವ್ರು ಬಿಡ್ರಿ ಮೇಡಮ್, ಬರ್ರಿ ನೀವು ಮುಂದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.